ಪ್ರೇಮಿಗಳನ್ನ ಬೆಂಬಲಿಸಿದ್ದಕ್ಕೆ ಇಬ್ಬರನ್ನ ಭೀಕರವಾಗಿ ಹತ್ಯೆ ಮಾಡಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಜೈಭೀಮ್ ನಗರದಲ್ಲಿ ನಡೆದಿದೆ. ಕಿರಣ ಮತ್ತು ಮಂಜುನಾಥ ಕೊಲೆಯಾದ ದುರ್ದೈವಿಗಳು. 2 ದಿನದ ಹಿಂದಷ್ಟೇ ಪ್ರೀತಿಸುತ್ತಿದ್ದ ಶ್ರುತಿ ಹಾಗೂ ನಂದೀಶ್ ಮನೆಯಿಂದ ಪರಾರಿಯಾಗಿದ್ರು. ಕೋಪಗೊಂಡ ಯುವತಿಯ ಸಹೋದರ ಹಾಗೂ ಆತನ ಕಡೆಯವರು ಪ್ರೇಮಿಗಳನ್ನ ಬೆಂಬಲಿಸಿದ್ದಾರೆ ಎಂದು ತಿಳಿದು ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮತ್ತು ಖಾಸಗಿ ಸುದ್ದಿ ಸಂಸ್ಥೆ ಮುಖ್ಯಸ್ಥೆ ರುಂಜನ್ ಶರ್ಮಾರ ಫೋಟೋಗಳು ವೈರಲ್. ರುಂಜನ್ ಶರ್ಮಾ ಪೋಸ್ಟ್ ಮಾಡಿದ ಈ ಚಿತ್ರಗಳು ಇಬ್ಬರ ಮಧ್ಯೆ ಇರೋ ರಿಲೇಶನ್ಶಿಪ್ ಅನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ವಾಹನಗಳು ಸಂಚರಿಸೋ ಹೈವೇ ಬದಿಯಲ್ಲಿ ಕಾರು ನಿಲ್ಲಿಸಿದ ದಂಪತಿ ಕಾರಿನಲ್ಲಿದ್ದ ಅಡುಗೆ ಸಾಮಗ್ರಿಗಳನ್ನು ತೆಗೆದು ಹೈವೇಯನ್ನೇ ಅಡುಗೆ ಮನೆ ಮಾಡಿಕೊಂಡಿದ್ದಾರೆ. ರಸ್ತೆಯ ಮೇಲೆ ಕುಳಿತು ಪೋರ್ಟಬಲ್ ಗ್ಯಾಸ್ ಸ್ಟವ್ನಲ್ಲಿ ಮಹಿಳೆ ಅಡುಗೆ ಮಾಡಿದ್ದಾಳೆ. ಹೈವೇನಲ್ಲಿ ಫಾಸ್ಟ್ ಆಗಿ ಬರೋ ವಾಹನಗಳಿಗೆ ತೊಂದರೆಯಾಗಿದ್ದು ಪ್ರಶ್ನಿಸಿದವರಿಗೆ ಮಹಿಳೆ ಗದರಿದ್ದಾಳೆ. ಬೆಂಗಳೂರಿನಲ್ಲಿ ರ್ಯಾಪಿಡ್ ಆಟೋದಲ್ಲಿ ಮಧ್ಯರಾತ್ರಿ ಮನೆಗೆ ಪ್ರಯಾಣಿಸುತ್ತಿದ್ದ ಮಹಿಳೆ ಮಾಡಿರೋ ವಿಡಿಯೋ ಒಂದು ಸಖತ್ ವೈರಲ್ ಆಗಿದೆ. ರಾತ್ರಿ 12 ಗಂಟೆಗೆ ಒಂಟಿ ಮಹಿಳೆ ರ್ಯಾಪಿಡ್ ಆಟೋ ಬುಕ್ ಮಾಡಿದ್ದಾರೆ. ಬುಕ್ ಆಗಿ ಬಂದ ಆಟೋ ಏರಿದ ಮಹಿಳೆಗೆ ಆಟೋ ಚಾಲಕ ಅಂಟಿಸಿದ ಪದಗಳು ಧೈರ್ಯ ತುಂಬುವ ಕೆಲಸ ಮಾಡಿದೆ. ಡ್ರೈವರ್ ಸೀಟ್ ಹಿಂದೆ ಆಟೋ ಚಾಲಕ, ನಾನು ನಿಮ್ಮ ತಂದೆ ಹಾಗೂ ಸಹೋದರ ಕೂಡ, ನಿಮ್ಮ ಸುರಕ್ಷತೆ ಮುಖ್ಯ, ಆರಾಮಾಗಿ ಕುಳಿತುಕೊಳ್ಳಿ ಅಂತ ಬರೆದಿರೋ ಆಟೋ ಏರಿದ ಮಹಿಳೆ ಸಖತ್ ಧೈರ್ಯ ಕೊಟ್ಟಿದೆ. ಇದನ್ನ ಮಹಿಳೆ ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ.